ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ವ್ಲಾಗ್ಸ್ ಕೋಲಾರ್. ಇದು ನನ್ನ ನಾಗರ ಪಂಚಮಿ ದಿನದ ವ್ಲಾಗ್ ಆಗಿರುತ್ತೆ. ನಾವು ಹೇಗೆಲ್ಲ ಪೂಜೆಗೆ ಹೋಗಿದ್ವಿ ಮತ್ತು ನನ್ನ ಫ್ರೆಂಡು ಸೀಮಂತ ಇತ್ತು, ಅದೆಲ್ಲ ಹೇಗೆ ಮುಗಿಸ್ಕೊಂಡು ಬಂದೆ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. भवानस्पत्रतस्समहं सन्देवयागुं सुगमयन्द्रवाजात्रं रश्मियान्यभिमादिगाहम् आप्यायमानमदोषधेमदमत्वाचुम्बुजहं माध्वज्योरस्तनपितामदमान्नवरस्पतिर्मदमागुम् अस्तुतोऽद्यहं माद्वीर्गावो वन्दनहं मधुना स्नपयामि यन्मधुनामदभ्यं वरममन्नाद्यं वेद्यम् तेनाहं मदनामदभ्येन कालगर्भदेवताभ्यो नमः धूपमाग्रहं महागणपति. ಇದು ನಾಗರ ಕಲ್ಲು ನಮ್ಮ ಅತ್ತೆ ಅವರೇ ಪ್ರತಿಷ್ಠಾಪನೆ ಮಾಡಿಸಿರೋದು. ಪ್ರತಿ ವರ್ಷ ನಾಗರ ಪಂಚಮಿಗೆ ಪೂಜೆ ಮತ್ತು ಅಭಿಷೇಕ ಎಲ್ಲ ಮಾಡಿಸ್ತಾರೆ. ಹಾಗೆ ಈ ವರ್ಷವೂ ಮಾಡಿಸಿದ್ರು. ಸೊ ನಾವೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಫ್ರೆಂಡು ಸೀಮಂತ ಇತ್ತು ಅಂತ ನರಸಾಪುರಕ್ಕೆ ರೆಡಿಯಾಗಿ ಹೊರಟಿದ್ದೀನಿ. ಸೀಮಂತ ಫಂಕ್ಷನ್ ಇದ್ದಿದ್ದು ನರಸಾಪುರದಲ್ಲಿ. ಸೊ ನಾವು ಯೂಶ್ವಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಬೇಕಲ್ಲ, ಹಾಗೆ ಕೋಲಾರ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡ್ವಿ. ಹೋದ ತಕ್ಷಣ ಬಸ್ ಇತ್ತು, ಸೊ ಸಖತ್ ಖುಷಿನೇ ಆಯಿತು. ಸೀಟ್ ಸಹ ಸಿಕ್ಕಿತ್ತು, ಅದು ವಿಂಡೋ ಸೈಡ್ ಸೀಟ್ ಅಂದರೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ನಾನು ತುಂಬಾ ಟೈಮ್ ತೊಗೊಂಡೆ. ಎಸ್ ಅಫ್ಕೋರ್ಸ್ ಐ ಅಗ್ರಿ ದಟ್ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಮತ್ತು ನೀವು ಸ್ವಲ್ಪ ಜನ ಡಿ ಎಮ್ ಸಹ ಮಾಡಿ ಕೇಳ್ತಿದ್ರಿ, ಯಾಕೆ ಇನ್ಮೇಲೆ ವ್ಲಾಗ್ಸ್ ಮಾಡಲ್ವಾ, ವೀಡಿಯೋಸ್ ಅಪ್ಲೋಡ್ ಮಾಡಲ್ವಾ ಅಂತ. ನೋಡಿ, ಸ್ಟಾರ್ಟ್ ಮಾಡಿ 1 ಮಂತ್ ಆಗಿದೆ, ಅಷ್ಟು ಬೇಗ ಅದು ಹೇಗೆ ಅನ್ಕೋತೀರಾ ನಾನು ಇನ್ಮೇಲೆ ವ್ಲಾಗ್ಸ್ ಮಾಡಲ್ಲ ಅಂತ. ಈ ಫೀಲ್ಡಿಂದ ನನಗೆ ತುಂಬಾ ಎಂಕರೇಜ್ಮೆಂಟ್ ಸಿಗ್ತಿದೆ ಮತ್ತು ಅಪ್ರಿಸಿಯೇಷನ್ ಸಿಗ್ತಿದೆ, ಮತ್ತು ನನಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಹ ಸಿಗ್ತಿದೆ. ಶಾರ್ಟ್ ಫಿಲಮ್ಸ್ಗೆ ಎಲ್ಲ ಆಫರ್ ಮಾಡ್ತಿದ್ದಾರೆ, ಮತ್ತು ಜೀ ಕನ್ನಡದಿಂದ ಸಹ ಒಂದು ಆಫರ್ ಸಹ ನನಗೆ ಬಂದಿದೆ. ಸೊ ಇಂಥ ಒಳ್ಳೆ ಫೀಲ್ಡ್ ನನಗೆ ಸಿಕ್ಕಿರುವಾಗ ನಾನು ಹೇಗೆ ಮಿಸ್ ಮಾಡ್ಕೋತೀನಿ ಅಲ್ವಾ. ಸೊ ವೈರಲ್ ಆಗಿತ್ತು, ಅದಕ್ಕೋಸ್ಕರ 1-2 ಡೇಸ್ ಬ್ರೇಕ್ ತೊಗೊಂಡೆ ಅಷ್ಟೇ. ಸ್ವಲ್ಪ ಜನ ಪರವಾಗಿಲ್ಲ, ನೀವು ಆರಾಮಾಗಿ ರೆಸ್ಟ್ ತೊಗೊಂಡು ಮತ್ತು ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಹಾಕಿ, ಏನು ಪರವಾಗಿಲ್ಲ ಅಂತ ಹೇಳಿದ್ರಿ. ತುಂಬಾ ಖುಷಿ ಆಯಿತು ಇದೆಲ್ಲ ಕೇಳೋಕ್ಕೆ. ಯಾಕಂದರೆ ಸ್ಟಾರ್ಟ್ ಮಾಡಿ 1 ಮಂತ್ ಆಗಿರುವಾಗಲೇ ಇಷ್ಟೆಲ್ಲ ಒಳ್ಳೆ ಮೆಸೇಜಸ್ ಎಲ್ಲ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ನಾನು ಮಾಡಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಎಂಕರೇಜ್ಮೆಂಟ್ ಸಿಗ್ತಿದೆ. ಐ ಆಮ್ ಸೋ ಲಕ್ಕಿ. ತುಂಬ 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 ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಸಹ. ಏನಂದರೆ ನಾವು ಸೀಮಂತಕ್ಕೆ ಬಂದ್ವಿ. ಇಲ್ಲಿ ತನಕ ನಾನು ಯಾವುದೇ ಸೀಮಂತ ಫಂಕ್ಷನ್ಗೆ ಅಟೆಂಡೇ ಆಗಿಲ್ಲ. ಇದೇ ಫಸ್ಟ್ ಸೀಮಂತ ಫಂಕ್ಷನ್ ನಾನು ಅಟೆಂಡ್ ಆಗಿರೋದು. ಸಖತ್ ಖುಷಿನೇ ಆಯಿತು. ನಮಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಶೀರ್ವಾದ ಮಾಡೋಕ್ಕೆ ಹೇಳಿದ್ರು. ಸೊ ನಾವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಶೀರ್ವಾದ ಮಾಡಿದ್ವಿ. ನಾವು ಹೆಣ್ಮಕ್ಳು ಗೊತ್ತಲ್ಲ, ಯಾವುದೇ ಫಂಕ್ಷನ್ ಆಗಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಆರ್ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ. ಹಾಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಿದ್ವಿ. ಅನ್ಫಾರ್ಚುನೇಟ್ಲಿ ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲಿ ಅವ್ರಿಗೆ ಬೇಬಿ ಆಗೋಗಿದೆ. ಸೊ ಶಿ ಹ್ಯಾಸ್ ಬ್ಲೆಸ್ಡ್ ವಿತ್ ಬೇಬಿ ಬಾಯ್.
ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬರ್ತಾಯಿದ್ವಿ. ಮನೆಗೆ ಬರ್ತಾ ಹಾಗೆ ನನ್ನ ಫ್ರೆಂಡ್ ಮೇಘ ಜೊತೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ಅವಳಿಗೆ ವೀಡಿಯೋಲ್ಲಿ ಬರೋದು ಇಷ್ಟ, ಬಟ್ ಮಾತಾಡೋಕ್ಕೆ ಇಷ್ಟ ಇಲ್ಲ, ಜಸ್ಟ್ ಅವಳನ್ನ ತೋರಿಸ್ಬೇಕಷ್ಟೇ. ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆನೇ ಆಗಿತ್ತು. ವಿಪರೀತ ಮಳೆನೂ ಬರ್ತಿತ್ತು. ನಾನು ನಮ್ಮ ಅಕ್ಕ ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ವಿ ಸಂಜೆ ಹೊರಗಡೆ ಹೋಗಿ ಸ್ವಲ್ಪ ಟ್ವಿನ್ನಿಂಗ್ ಮಾಡೋಕ್ಕೆ ಡ್ರೆಸ್ಸಸ್ ತೊಗೊಂಡು ಬರೋಣ ಅಂತ. ಹಾಗೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಲ್ವ. ಸೊ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋ ಸೀನೇ ಇಲ್ಲ ನಮ್ಮ ಹತ್ರ. ಒಂದ್ಸತಿ ಪ್ಲ್ಯಾನ್ ಮಾಡಿದ್ರೆ ಮುಗೀತಷ್ಟೇ, ಹೋಗ್ತಾ ಇರಬೇಕು, ತೊಗೋತಾ ಇರಬೇಕು, ಬರ್ತಾ ಇರಬೇಕಷ್ಟೇ. ಹಾಗೋ ಈಗ ಮಳೆ ಬರ್ತಿತ್ತು. ಒಂದು ½ ಅನ್ ಅವರ್ ಆಟೋ ಸ್ಟಕ್ ಆಯಿತು, ವೆಹಿಕಲ್ಸ್ ಎಲ್ಲ ಸ್ಟಕ್ ಆಯಿತು. ಇಲ್ಲಿ ಅಂಡರ್ ಪಾಸಲ್ಲಿ ಮುಂಚೆ ತುಂಬಾ ನೀರು ನಿಂತ್ಕೋತಿತ್ತು, ಈಗಂತೂ ರೆಡಿ ಮಾಡಿದರೆ ಪರವಾಗಿಲ್ಲ, ಸಂಭವ ಹೋಗ್ಬೋದು. ಮತ್ತು ಆ ಕಡೆಯಿಂದ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಆಟೋದವರು ಇಲ್ಲ ನಾವು ಬರೋಲ್ಲ ನೀವು ಬರೋಲ್ಲ ಅಂತ ಹೇಳ್ತಾರೆ. ಕೀಳ್ಕೊಟ್ಟೆ ಅಂಡರ್ ಪಾಸ್ ಅಂದ ತಕ್ಷಣ ಓಕೆ ಅಂತ ಹಾಗೋ ಈಗ ಹೋದ್ವಿ. ಸೊ ನನಗೆ ನಮ್ಮ ಅಕ್ಕಗೆ ಟ್ವಿನ್ನಿಂಗ್ ಮಾಡೋಕ್ಕೆ ಮುಂಚೆಯಿಂದನೂ ತುಂಬಾ ಇಷ್ಟ. ಅಂದರೆ ಸೇಮ್ ತೊಗೋತೀವಿ, ವೇರಿಯೇಷನ್ಸ್ ಅಂದರೆ ಕಲರ್ಸ್ ವೇರಿಯೇಷನ್ಸ್ ಇರುತ್ತೆ ಅಷ್ಟೇ, ಇಲ್ಲಾಂದರೆ ಸೇಮೇ ತೊಗೊಂಡಿರ್ತೀವಿ. ನಮ್ಮ ಅಕ್ಕ ತುಂಬ ಶೈ ಅಷ್ಟೇ ವೀಡಿಯೋಸ್ಗೆ, ಆದರೂ ನಾನು ಬಿಡಲ್ಲ, ವೀಡಿಯೋ ಮಾಡಬೇಕಂದ್ರೆ ಮಾಡಬೇಕಷ್ಟೇ ಅಂತ ಹೇಳಿ ಕರ್ಕೋತೀನಿ. ನಾನು ಹೇಳಬೇಕಂದ್ರೆ ನನಗಿಂತ ಚೆನ್ನಾಗಿ ನಮ್ಮ ಅಕ್ಕನೇ ವೀಡಿಯೋಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ಮೇಲೆ ಸಿಸ್ಟರ್ಸ್ ಬಾಂಡಿಂಗಲ್ಲೂ ಸ್ವಲ್ಪ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸೊ ಕಲೆಕ್ಷನ್ಸ್ಗೆಲ್ಲ ಹೋದ್ವಿ. ನಮಗೇನು ಅಷ್ಟಾಗಿ ಇಷ್ಟ ಆಗಿಲ್ಲ ಕಲೆಕ್ಷನ್ಸ್ ಎಲ್ಲ. ಹಾಯ್, ಹೆಲೋ, ವೆಲ್ಕಮ್ ಟು ಮೈ ಚಿಕ್ಕೀಸ್ ಯೂಟ್ಯೂಬ್ ಚಾನಲ್. ಐ ಲವ್ ಯು. ಹೆಂಗೆ ತೋರ್ಸು ಐ ಲವ್ ಯು. ನೀನು ಐ ಲವ್ ಯು. ಇದು ಫ್ಲೈಂಗ್ ಕಿಸ್ ಕೊಡಮ್ಮ, ಫ್ಲೈಂಗ್ ಕಿಸ್ ಕೊಡ್ತಾ ಇದ್ದ. Bye. Say bye. Bye guys. Bye guys. Say bye. Say bye. ಫಸ್ಟು ನಾವು ಹೋದ ತಕ್ಷಣ ಯಾವತ್ತೇ ಆಗಲಿ ಶಾಪಿಂಗ್ ಅಂತ ಹೋಗೋದಿಲ್ಲ. ಫಸ್ಟ್ ಡೈರೆಕ್ಟಾಗಿ ನಾವು ಗೋಲ್ಗಪ್ಪ ತಿನ್ನಕ್ಕೆ ಹೋಗ್ತೀವಿ. ಸೊ ಗೋಲ್ಗಪ್ಪ ಎಲ್ಲ ತಿಂದು ಮುಗಿಸಿದ್ಮೇಲೆ ನೆಕ್ಸ್ಟ್ ಶಾಪಿಂಗ್ ಕಡೆ ಹೊರಡೋದು ನಾವು. ನಮಗಂತೂ ಸಖತ್ ಇಷ್ಟ ಗೋಲ್ಗಪ್ಪ ತಿನ್ನೋಕ್ಕೆ. ಸರಿ ಅಂತ ಗೋಲ್ಗಪ್ಪ ತಿನ್ನಕ್ಕೆ ಬಂದ್ವಿ. ಫಸ್ಟ್ ನನಗೆ ಹಾಕಿ ಅಂತ ಹಾಕಿದ್ದಕ್ಕೆ ಇಲ್ಲ ನನಗೆ ಹಾಕಿ ಅಂತ ನಮ್ಮ ಅಕ್ಕ ಮಗ ಆಟ ಮಾಡ್ತಿದ್ದ, ಅಳ್ತಿದ್ದ. ಓಕೆ ಅಂತ ತಿನ್ಕೊಂಡೆಲ್ಲ ಮತ್ತೆ ಹೊರಟ್ವಿ. ಹೋದರೆ ಇದು ಹಬ್ಬದ ಸೀಸನ್ ಅಲ್ಲ, ಸೊ ಯಾವುದು ಕಲೆಕ್ಷನ್ಸ್ ಇರಲಿಲ್ಲ, ಎಲ್ಲ ಪಿಕ್ ಮಾಡಿಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಯಾವಾಗಲಾದ್ರು ಶಾಪಿಂಗ್ ಮಾಡೋಣ ಅಂತ ರಿಟರ್ನ್ ಮನೆಗೆ ಬಂದುಬಿಟ್ವಿ ನಾವು. ಐ ಹೋಪ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.